ಪೂರ್ತಿಯಾಗಿ ಪ್ರೀತಿಸ್ತೀನಿ ಅವ್ರನ್ನ. ಸೊ ಐ ಥಿಂಕ್ ಆ ರೀಸನ್ ಇಂದ ನನ್ಗೆ ಒಂದು ಹೆಲ್ಪ್ ಆಗ್ಬೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಯಾರ ಮೇಲೂ ತುಂಬಾ ಅಟ್ಯಾಚ್ ಆಗಲ್ಲ ಸರ್. ನನ್ಗೆ ಅಟ್ಯಾಚ್ಮೆಂಟ್ ಅನ್ನೋದು ಐ ಥಿಂಕ್ ಐವ್ ಲಾಸ್ಟ್ ದಟ್. ಸೊ ಐ ಥಿಂಕ್ ದಟ್ ಕುಡ್ ಬಿ ಅದ್ ಡಿಸ್ಅಡ್ವಾಂಟೇಜ್ ಮೇ ಬಿ. ದಟ್ಸ್ ಹೌ ಐ ಲುಕ್ ಅಟ್ ಇಟ್ ಸರ್. ಅವರೇ ಟಿ ಕಡೆ ಬನ್ನಿ, ನಿಮ್ಮ ಪರಿಚಯ ಮಾಡಿಕೊಟ್ಟು ಆಮೇಲೆ ಮಾತಾಡೋಣ. ಕ್ಯಾನ್ ವಿ ಹ್ಯಾವ್ ದ ವಿಟಿ ಪ್ಲೀಸ್? ನಾನು ಅಭಿಷೇಕ್ ಶ್ರೀಕಾಂತ್, ಪ್ರಾಪರ್ ಬೆಂಗಳೂರು ಹುಡುಗ. ಎವ್ರಿ ಇಂಡಿಯನ್ ಫ್ಯಾಮಿಲಿ ಇಂಜಿನಿಯರಿಂಗು, ಡಾಕ್ಟರು ಅದಾದ್ರೆ ಮಾತ್ರ ರೆಸ್ಪೆಕ್ಟ್ ಸಿಗೋದು. ನಾನು ಹೋಗ್ಬಿಟ್ಟು ಆಕ್ಟರ್ ಆಗ್ತೀನಿ ಅಂತ ಹೇಳಿದೆ. ಡೆಫಿನೆಟ್ಲಿ ಅವ್ರು 1% ರೆಸ್ಪೆಕ್ಟ್ ಕೊಡ್ಲಿಲ್ಲ ಅದಕ್ಕೆ. ಸೊ ಅದಕ್ಕೆ ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಐ ಡಿಡ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾದ್ಮೇಲೆ ಆಕ್ಟಿಂಗ್ 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 ಅಂತ ತಲೆಲಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ದುಡಿಯಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ₹1 ಬರ್ತಾ ಇರ್ಲಿಲ್ಲ. ಮನೇಲಿ ಹೆಂಗ್ ಫೇಸ್ ಮಾಡೋದು ಅಪ್ಪ ಅಮ್ಮನ, ಅದು ತುಂಬಾ ಇತ್ತು. ಬಟ್ ಕಾನ್ಫಿಡೆನ್ಸ್ ಅಂತೂ ಝೀರೋ. ಐ ಹ್ಯಾವ್ ಟು ಕೀಪ್ ಮೈ ಪೇರೆಂಟ್ಸ್ ಆಲ್ಸೋ ಸ್ವಲ್ಪ ಏನೋ ಮಾಡ್ತಿದ್ದೇನೆ ಅಂತ ಅನ್ಸ್ಬೇಕಲ್ಲ. ಲೈಯಿಂಗ್ ಅಟ್ ಹೋಮ್ ದಟ್ ನನ್ಗೆ ಕೆಲಸ ಸಿಕ್ಕಿದೆ, ಎಲ್ಲೋ ಹೋಗ್ತಾ ಇದೀನಿ, ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ. ಸೊ ಬೆಳಗ್ಗೆ ಎದ್ದೇಳ್ತಿದ್ದೆ, ಬೆಳಗ್ಗೆ 7 ಗಂಟೆಗೆ ಎದ್ಬಿಡೋದು, ರೆಡಿ ಆಗೋದು, ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೋಗೋದು. ಹೋಗ್ಬಿಟ್ಟು ಎಲ್ಲರೂ ಪಾರ್ಕಲ್ಲಿ ಕೂತ್ಕೊಳ್ಳೋದು, ಫುಲ್ ಡೇ ಸ್ಟೇ ಇನ್ ದ ಪಾರ್ಕ್. ಆಡಿಷನ್ ಎಲ್ಲಿ ಸಿಗುತ್ತಲ್ಲ ಆಡಿಷನ್ಗೆ ಹೋಗ್ತಾ ಇದ್ದು. ಸಾರಿ, ನನಗೆ ತುಂಬಾ ತೊಂದರೆ ಕೊಡ್ತಿದ್ದೀನಿ. So then I realized fitness and how you look on screen is extremely important.